ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ. ಸ್ನೇಹಿತರೆ, ನಾನೀಗ ಲೇಯಲ್ಲಿರುವಂತಹ ಒಂದು ಆಲ್ ಆಫ್ ಫೇಮ್ ಅಂತೇಳಿ ಒಂದು ಇಂಡಿಯನ್ ಆರ್ಮಿಯವರ ಒಂದು ಹುತಾತ್ಮರಾದ ಸೈನಿಕರಿಗೋಸ್ಕರ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ನಡೆದಂತಹ ಘಟನಾವಳಿಯನ್ನು ವಿವರಣೆಯನ್ನು ಕೊಡೋದಕ್ಕೋಸ್ಕರ ಒಂದು ಆಲ್ ಆಫ್ ಫೇಮ್ ಅಂತೇಳ್ಬಿಟ್ಟು ಒಂದು ಎಕ್ಸಿಬಿಷನ್ ಹಾಲ್ ಥರ ಮಾಡಿದ್ದಾರೆ. ನಿಜಕ್ಕೂ ನಾವು ಯಾವಾಗಲೂ ವೀಡಿಯೋ ಮಾಡಬೇಕಾದ್ರೆ ಒಂದು ಕಮರ್ಷಿಯಲ್ಲಾಗಿ ಯೋಚನೆ ಮಾಡ್ತೀವಿ. ಈ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಇನ್ನೊಂದಷ್ಟು ಜನ ಕಸ್ಟಮರು ನಮ್ಮ ಟ್ರಾವೆಲ್ಸಲ್ಲಿ ಬರಲಿ ಅನ್ನೋ ಉದ್ದೇಶಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಮಾತ್ರ ಆಲ್ ಆಫ್ ಫೇಮಲ್ಲಿ ಆ ಗೈಡ್ ವಿವರಣೆ ಕೊಟ್ಟಿದ್ದು ತುಂಬ ಮನಸ್ಸಿಗೆ ನೋವಾಗ್ಬಿಡ್ತು. ಅಪ್ಪ, ಇಷ್ಟೊಂದು ಕಷ್ಟಪಡ್ತಾರೆ ಇಂಡಿಯನ್ ಆರ್ಮಿ ಸೈನಿಕರು ಅಂತೇಳಿ. ಇಲ್ಲೇ ಲೈಟ್ ಆ್ಯಂಡ್ ಶೋ ನಡೆಯುವಂತಹ ಜಾಗ. ಇದನ್ನು ಆಲ್ ಆಫ್ ಫೇಮ್ನ ಇದು ಹಿಂಭಾಗದಲ್ಲಿದೆ. ಈಗ ನಾನು ಒಳಗಡೆ ಹೋಗ್ತೀನಿ, ಆಲ್ ಆಫ್ ಫೇಮ್ ಒಳಗಡೆ ನಿಮಗೆ ತೋರಿಸೋದಕ್ಕೋಸ್ಕರ. ಇದು ಹಿಂಭಾಗಲಿ. ಇಲ್ಲಿ ನಾನು ಒಳಗಡೆ ಹೋದಾಗ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಇದು ಆರ್ಮಿಯವ್ರದ್ದು. ಹಾಗಾಗ್ಬಿಟ್ಟು ನಾನಲ್ಲಿ ವಿಡಿಯೋ ಚಿತ್ರೀಕರಣದಲ್ಲಿ ಏನೇನು ವೆಪನ್ಸ್ ಇದೆ ಅಂತೇಳಿ ತೋರಿಸ್ತೇನೆ. ಇಂಡಿಯನ್ ಆರ್ಮಿಯವ್ರು ಏನು ವೆಪನ್ಸ್ ಯೂಸ್ ಮಾಡಿದ್ರು, ಮತ್ತು ಕಾರ್ಗಿಲ್ ವಾರಲ್ಲಿ ಮತ್ತು ಚೈನಾ ವಾರಲ್ಲಿ ಪಾಕಿಸ್ತಾನದ ಅಥವಾ ಚೈನಾದವ್ರದ್ದು ಅವರು ವೆಪನ್ಗಳನ್ನ ನಾವು ಆಕ್ಯುಪೈ ಮಾಡಿದ್ವಲ್ಲ, ಅದನ್ನೆಲ್ಲ ಇಲ್ಲಿ ಎಕ್ಸಿಬಿಷನ್ ಆಗಿಟ್ಟಿದ್ದಾರೆ. ಅದನ್ನು ನೀವು ನೋಡುವಂತೆ ನಾನು ತೋರಿಸ್ತೇನೆ, ಬನ್ನಿ. ಇದೆಲ್ಲ ಪಾಕಿಸ್ತಾನದ ಯುದ್ಧಗಳಲ್ಲಿ ಹಾಗೂ ಚೈನಾದ ಯುದ್ಧಗಳಲ್ಲಿ ನಮ್ಮವರು ಆಕ್ಯುಪೈ ಮಾಡಿರುವಂತಹ ವೆಪನ್ಗಳು ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ. ಇದೆಲ್ಲವೂ ಅವರು ಯೂಸ್ ಮಾಡ್ತಾ ಇದ್ದಂತಹ ವೆಪನ್ಸ್ಗಳು. ಚೈನೀಸ್ ಹಾಗೂ ಪಾಕಿಸ್ತಾನದವರು ಯುದ್ಧದಲ್ಲಿ ಒಂದು ಆಕ್ಯುಪೈ ಮಾಡಿದಂತಹ ವಸ್ತುಗಳು, ಈ ಗನ್ಗಳನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಇಂಡಿಯನ್ ಆರ್ಮಿಯವರು ಯಾವ ರೀತಿ ಡ್ರೆಸ್ಗಳನ್ನ ವೇರ್ ಮಾಡ್ತಾರೆ ಹಾಗೂ ಪದಕಗಳು, ಇದನ್ನು ಸಹ ಇವರು ಈ ಎಕ್ಸಿಬಿಷನ್ ಹಾಲ್ನಲ್ಲಿ ಇಟ್ಟಿದ್ದಾರೆ. ತುಂಬ ಖುಷಿ ಅನ್ನಿಸ್ತದೆ, ಅದ್ಭುತ ಅನ್ನಿಸ್ತದೆ ಇದು. ಮತ್ತು ತುಂಬ ಹೃದಯ ತುಂಬಿ ಬರುತ್ತೆ, ನಮ್ಮ ಆರ್ಮಿಯವರು ಇಷ್ಟೊಂದು ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಾರೆ ಅಂತೇಳಿ. ಈ ಬ್ಯಾಟ್ಲು, ಇಲ್ಲಿ ಇಂಡಿಯನ್ ವಾರ್ 1962 ಸಿನೋ ಇಂಡಿಯನ್ ವಾರ್, ಈ ಯುದ್ಧಕ್ಕೆ ಸಂಬಂಧಪಟ್ಟಾಗಿ ಈ ರೀತಿ ಬ್ರೀಫ್ ಆಫ್ ಆಪರೇಷನ್ಸ್ ಯಾವ್ಯಾವ ರೀತಿ ಮಾಡಿದ್ದೀವಿ, ಇದ್ರದ್ದೆಲ್ಲ ವಿವರಣೆಗಳನ್ನ ಅವ್ರು ಕೊಟ್ಟಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಾರ್ ಮೆಮೋರಿಯಲ್ ಹಾಲ್ ನೋಡಿದ ಮೇಲೆ ಒಮ್ಮೆ ಕಾರ್ಗಿಲ್ ಬನ್ನಿ, ಒಮ್ಮೆ ಲೇ ಲಡಾಖ್ ಬನ್ನಿ, ಇಲ್ಲಿನ ಪ್ಲೇಸ್ಗಳನ್ನ ನೋಡಿ. ನಿಜವಾಗ್ಲೂ ಇಲ್ಲಿ ನಮ್ಮ ಭಾರತೀಯರು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟೊಂದು ಕಷ್ಟ ಇದೆ ಇಲ್ಲಿ ಅನ್ನೋದು ನಿಮಗೆ ತಿಳಿತದೆ. ಇದು ನಾನು ಯಾವಾಗಲೂ ವೀಡಿಯೋ ಮಾಡಬೇಕಾದ್ರೆ ವ್ಯಾವಹಾರಿಕವಾಗೇ ವೀಡಿಯೋ ಮಾಡ್ತೀವಿ, ಚೆನ್ನಾಗಾಗಲಿ, ಪಬ್ಲಿಸಿಟಿ ಆಗಲಿ, ಹೆಸರು ಬರಲಿ ಅಂತೇಳಿ. ನಿಜಕ್ಕೂ ಹೃದಯ ತುಂಬಿ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಸೈನಿಕರು ಇಷ್ಟೊಂದು ಕಷ್ಟಪಡ್ತಾರಲ್ಲ, ನಮಗೋಸ್ಕರ, ಈ ದೇಶಕ್ಕೋಸ್ಕರ ಕಷ್ಟಪಡ್ತಾರಲ್ಲ ಅಂತೇಳಿ ತುಂಬ ಹೆಮ್ಮೆನೂ ಅನ್ನಿಸ್ತದೆ, ತುಂಬ ದುಃಖನೂ ಆಗುತ್ತೆ. ಇಷ್ಟು ವಿಡಿಯೋ ಚಿತ್ರೀಕರಣದಲ್ಲಿ ನಾನು ತಿಳಿಸ್ತಾ, ಈ ವಿಡಿಯೋನ ನಾನು ಲೇ ಮತ್ತು ಲಡಾಖ್ನ ಆಲ್ ಆಫ್ ಫೇಮ್ ಅಂತೇಳಿ ಇಂಡಿಯನ್ ಆರ್ಮಿ ಮ್ಯೂಸಿಯಮಿಂದ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ನಾನು ವಿಡಿಯೋ ಚಿತ್ರೀಕರಣವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ.